ಪಟ್ಟಾಭಿಷೇಕದ ಮೇಲೆ ನಾಡದೊರೆ ಡಿಕೆ ಗೆಟಪ್ ಹೇಗಿರುತ್ತೆ ಕುತೂಹಲ ಕೆರಳಿಸ್ತಾ ಇದೆ. ಡಿಕೆಶಿ ಪ್ರಮಾಣ ವಚನದ ಉಡುಗೆ ಈಗಾಗಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರುವಂತದ್ದು. ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾರೆ ಅಂತ. ಪಟ್ಟಾಭಿಷೇಕದ ಮೇಲೆ ನಾಡದೊರೆ ಡಿಕೆ ಗೆಟಪ್ ಹೇಗಿರುತ್ತೆ ಕುತೂಹಲ ಕೆರಳಿಸಿದ ಡಿಕೆಶಿ ಪ್ರಮಾಣ ವಚನದ ಉಡುಗೆ. ಮೈಸೂರು ಕರ್ನಾಟಕ ಶೈಲಿ ಉಡುಗೆಯಲ್ಲಿ ಆಗಮಿಸ್ತಾರಾ ಅಥವಾ ರೇಷ್ಮೆ ಅಂಗಿ ಪಂಚೆ ಧರಿಸಿ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಡಿಕೆ ಶಿವಕುಮಾರ್? ವಿಜಯ ಮಾದರಿ ಸೂಟು ಬೂಟು ಧರಿಸಿ ಪದಗ್ರಹಣ ಮಾಡ್ತಾರಾ ಡಿಕೆಶಿ? ಐಷಾರಾಮಿ ಫ್ಯಾಷನ್ ಬ್ರ್ಯಾಂಡ್ ಇಷ್ಟಪಡುವ ಡಿಕೆ ಶಿವಕುಮಾರ್ ರೋಲೆಕ್ಸ್ ವಾಚ್ಗಳು ಮತ್ತು ವಿಶಿಷ್ಟ ಸನ್ ಗ್ಲಾಸ್ ಧರಿಸುವ ಡಿಕೆ ಉಡುಗೆ ತೊಡುಗೆಯಲ್ಲಿ ತಮ್ಮದೇ ಆದ ಶೈಲಿ ರೂಢಿಸಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಎಸ್ಎಂ ಕೃಷ್ಣ ಶೈಲಿಯಲ್ಲಿ ಕೊರಳಿಗೆ ಶಾಲು ಹಾಕ್ತಿರುವ ಡಿಕೆ ಇಂದು ಗಡ್ಡ ವಿಸರ್ಜನೆ ಮಾಡ್ತಾರಾ, ಕ್ಲೀನ್ ಶೇವ್ ಮಾಡ್ತಾರಾ ಡಿಕೆ ಶಿವಕುಮಾರ್? ಸಾಮಾಜಿಕ ಜಾಲತಾಣದಲ್ಲಿ ಡಿಕೆಶಿ ಗೆಟಪ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಯಾವ ಗೆಟಪ್ ನಲ್ಲಿ ಕಾಣಿಸ್ಕೊಳ್ತಾರೆ ಅಂತ, ಪಟ್ಟಾಭಿಷೇಕದಲ್ಲಿ ಡಿಕೆ ಯಾವ ಗೆಟಪ್ ನಲ್ಲಿ ಇರ್ತಾರೆ ಅಂತ ಕುತೂಹಲ ಕ್ಯೂರಿಯಾಸಿಟಿ ಕೆರಳಿಸ್ತಾ ಇದೆ. ಡಿಕೆ ಶಿವಕುಮಾರ್ ಯಾವ ಗೆಟಪ್ ನಲ್ಲಿ ಬರ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕರ್ನಾಟಕ ಶೈಲಿಯ ಉಡುಗೆಯಲ್ಲಿ ಆಗಮಿಸ್ತಾರಾ ಅಥವಾ ರೇಷ್ಮೆ ಅಂಗಿ ಪಂಚೆಯನ್ನ ತೊಟ್ಟು ಧರಿಸಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರಾ? ಮತ್ತೊಂದು ವಿಚಾರ, ಕ್ಲೀನ್ ಶೇವ್ ನಲ್ಲಿ ಏನಾದ್ರೂ ಕಾಣಿಸ್ಕೊಳ್ತಾರಾ ಅಂತ. ಸೂಟು ಬೂಟು ಧರಿಸಿ ಫ್ಯಾಷನೇಬಲ್ ಆಗಿ ಕಾಣಿಸ್ಕೊಳ್ತಾರಾ ಅಥವಾ ನೋಡಿ ಹೆಚ್ಚಾಗಿ ಬ್ರ್ಯಾಂಡೆಡ್ ವಸ್ತುಗಳನ್ನ ಇಷ್ಟಪಡುವಂಥ ಡಿಕೆ ಶಿವಕುಮಾರ್ ಅವರ ಸ್ಟೈಲು, ಅವ್ರು ಧರಿಸುವಂಥ ವಸ್ತುಗಳು ರೋಲೆಕ್ಸ್ ವಾಚ್ ಆಗಿರ್ಬೋದು, ವಿಶಿಷ್ಟ ಸನ್ ಗ್ಲಾಸ್ಗಳು, ಕಾಸ್ಟ್ಲಿಯಸ್ಟ್ ಗ್ಲಾಸಸ್ಗಳಾಗಿರ್ಬೋದು, ಉಡುಗೆ ತೊಡುಗೆಯಲ್ಲಿ ತಮ್ಮದೇ ಆದಂಥ ಒಂದು ಸ್ಟೈಲನ್ನು ರೂಢಿಸ್ಕೊಂಡಿರುವಂಥ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಗಮನಿಸಿದ್ದೀವಿ ನಾವು. ಕೊರಳಲ್ಲಿ ಶಾಲ್ ಹಾಕ್ಕೊಂಡು ಎಸ್ಎಂ ಕೃಷ್ಣ ಸ್ಟೈಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಬಟ್ ಈಗ ಒಂದು ಸಾಂಪ್ರದಾಯಿಕವಾಗಿ ಅಥವಾ ಫ್ಯಾಷನೇಬಲ್ ಆಗಿ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾರೆ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಇನ್ನು ಕ್ಲೀನ್ ಶೇವ್ನಲ್ಲಿ ಏನಾದರೂ ಬರ್ತಾರಾ? ನೋಡಿ, ಈ ಹಿಂದೆ ನಾವು ಗಮನಿಸಿದಾಗ ತಿಹಾರ್ ಜೈಲಿಗೆ ಹೋಗುವಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಇದ್ದಂಥ ಗೆಟಪ್ಪು, ಜೈಲಿನಿಂದ ವಾಪಸ್ ಬರುವಂಥ ನಿಟ್ಟಿನಲ್ಲಿ ಅವಾಗ ಏನು ಶೇವ್ನಲ್ಲಿ ಅಂದರೆ ಗಡ್ಡವನ್ನು ಧರಿಸ್ಕೊಂಡಿದ್ರು, ಆಗಿಂದನೂ ಕೂಡ ಅದೇ ರೀತಿಯಾಗಿ ಅದೇ ಒಂದು ಸ್ಟೈಲನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಟೈಮ್ನಲ್ಲಿ ಕ್ಲೀನ್ ಶೇವ್ನಲ್ಲಿ ಏನಾದರೂ ಇರ್ತಾರಾ ಅನ್ನುವಂಥ ಕ್ಯೂರಿಯಾಸಿಟಿ ಒಂದು. ನಾವು ಹಳೆ ವಿಡಿಯೋನ ಕೂಡ ಗಮನಿಸಿದ್ವಿ. ಆ ವಿಡಿಯೋದಲ್ಲೂ ಕೂಡ ಡಿಕೆ ಶಿವಕುಮಾರ್ಗೆ ಗಡ್ಡ ಇರಲಿಲ್ಲ, ಅಂದರೆ ಕ್ಲೀನ್ ಶೇವ್ನಲ್ಲಿದ್ದರು. ಈಗ ಯಾವ ಸ್ಟೈಲ್ನಲ್ಲಿ ಇರ್ತಾರೆ? ಕ್ಲೀನ್ ಶೇವ್ನಲ್ಲಿ ಕಾಣಿಸ್ಕೊಳ್ತಾರಾ? ಹೊಸ ಗೆಟಪ್ನಲ್ಲಿ ಕಾಣಿಸ್ಕೊಳ್ತಾರಾ? ಇನ್ನು ಮುಂದೆ ಹೊಸ ದಾರಿ, ಹೊಸ ಹೆಜ್ಜೆ, ಸಿಎಂ ಆಗಿ ಮುಂದುವರಿತಾ ಇದ್ದೀನಿ ಅನ್ನುವಂಥದ್ದನ್ನ ಈ ಮುಖಾಂತರ ಏನಾದರೂ ತೋರಿಸ್ಕೊಡ್ತಾರಾ ಅನ್ನುವಂಥ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಉಡುಗೆ ತೊಡುಗೆಗಳ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದೀವಿ ಅಂತ ಅಂದರೆ, ಒಂದೊಂದು ಕೂಡ ಈಗ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿಯ ಒಂದು ಸ್ಟೈಲ್ ಚೇಂಜ್ ಆಗುತ್ತೆ ಅಂತ ಅಂದಾಗ ಯಾವುದೋ ಒಂದು ಕಾರಣ, ಅದಕ್ಕೆ ಯಾವುದೋ ಒಂದು ಹಿನ್ನೆಲೆ ಇರುತ್ತೆ. ಈಗ ಎಕ್ಸಾಂಪಲ್ ಅದೇ ಗಡ್ಡದ ವಿಚಾರದಲ್ಲಿ ನಾವು ಮಾತನಾಡಿದ್ವಿ. ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಕ್ಲೀನ್ ಶೇವ್ನಲ್ಲಿ ಇರ್ತಾರೆ, ಬಟ್ ಜೈಲಿಂದ ವಾಪಸ್ ಬರುವಂಥ ಸಿಚುವೇಶನಲ್ಲಿ ಬಸ್ ಬಂದಾಗ ಆಗ ಗಡ್ಡವನ್ನು ಕ್ಯಾರಿ ಮಾಡಿರ್ತಾರೆ ಇದುವರೆಗೂ ಕೂಡ. ಬಟ್ ಈಗ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಕ್ಲೀನ್ ಶೇವ್ನಲ್ಲಿ ಕಾಣಿಸ್ಕೊಳ್ತಾರಾ ಅನ್ನುವಂಥದ್ದು ಮತ್ತೊಂದು ಕಡೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿ ಹಾಕ್ತಾ ಇದೆ. ಯಾವ ಗೆಟಪ್ನಲ್ಲಿ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ